ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಪ್ರಸ್ತುತ ಹುಡುಗರು ಯಾರಾದರೂ ಸಿಂಗಲ್ ಆಗಿರೋರಿದ್ದರೆ ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ. ಯಾಕಂದರೆ ಒಂದು ಹುಡುಗಿ ಪ್ರೊಫೈಲ್ ಕಳಿಸಿದ್ದಾರೆ. ಸೊ ನಮ್ಮ ಚಾನಲ್ನ ನೀವು ಚೆಕ್ ಮಾಡ್ಬೋದು. ಸುಮಾರು ಜನ ಪ್ರೊಫೈಲ್ಗಳು ಕಳಿಸ್ತಾ ಇರ್ತಾರೆ ಸ್ನೇಹಿತರೆ. ಅಂದರೆ ಒಬ್ಬ ಒಳ್ಳೆಯ ಹುಡುಗ ಬೇಕು ನನಗೆ ಮದುವೆ ಆಗೋದಕ್ಕೆ, ಅಥವಾ ಒಬ್ಬ ಗೆಳೆಯ ಬೇಕು, ಅಥವಾ ಒಬ್ಬ ಸಂಬಂಧದಲ್ಲಿ ಇರೋದಕ್ಕೆ ಒಬ್ಬ ಯುವಕ ಬೇಕು ಅಂತ ಕಳಿಸ್ತಾರೆ. ಈಕೆ ಲಾವಣ್ಯ ಗೋಕರ್ಣ, ಲಾವಣ್ಯ ಭಟ್, 28ರ ವಯಸ್ಸು. ನನಗೆ ಗೊತ್ತಿದೆ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ, ಹಾಗಂತ ಮದುವೆನೇ ಬಿಡೋದಕ್ಕಾಗಲ್ಲ. ಸೊ ನನಗಿಂತ ಹೆಚ್ಚಿಗೆ ವಯಸ್ಸಾಗಿರೋದ್ರನ್ನು ನಾವು ಮದುವೆ ಆಗ್ತೇನೆ ಅಂತ ತೀರ್ಮಾನ ಮಾಡಿ ಒಬ್ಬ ಹುಡುಗನ ಹುಡುಕಾಟ ಮಾಡ್ತಾಯಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವರು ಹುಟ್ಟಿದಂಥ ಊರು ಗೋಕರ್ಣ. ಹೋಮ್ ಸ್ಟೇ ಅತಿಥಿಯ ಒಂದು ಸಹಜೋಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ರೆಸಾರ್ಟ್ ಅಂತ ಕರಿತೀವಲ್ಲ, ಅಲ್ಲಿ ಒಂದು ಹೆಲ್ಪರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಒಳ್ಳೆಯ ಒಂದು ಪೊಲಿಟ್, ಫ್ರೆಂಡ್ಲಿ, ಕ್ಲಾಮ್ ಆ್ಯಂಡ್ ಮೈಂಡೆಡ್ ಉಳ್ಳಂತಹ ಒಬ್ಬ ಹುಡುಗಿಯಾಗಿದ್ದಾರೆ. ಅಂದರೆ ಸ್ವಭಾವ, ಎಲ್ಲರನ್ನ ಪ್ರೀತಿಯಿಂದ ಮಾತಾಡಿಸೋದು, ತಾಳ್ಮೆ ಸ್ವಭಾವದ ಶಕ್ತಿ, ಯೋಚನೆಯಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇರತಕ್ಕಂತಹ ಲಾವಣ್ಯ ಗೋಕರ್ಣ ಅವರ ತಂದೆಯವರು ಪ್ರಸ್ತುತ ಹೋಮ್ ಸ್ಟೇ ಇರ್ತಕ್ಕಂಥದ್ದು ಸ್ವಂತದೇ ಇದೆ, ಅಂದರೆ ಆಸ್ತಿವಂತರು. ತಾಯಿಯವರು ಮನೆ ನಿರ್ವಹಣೆ ಮಾಡ್ತಾರೆ, ಅಂದರೆ ಅಡುಗೆ, ವೆಜ್ಜು, ನಾನ್ ವೆಜ್ಜು ಎಲ್ಲ ರೀತಿಯ ಅಡುಗೆ ಮಾಡ್ತಾರೆ. ಒಬ್ಬ ಅಣ್ಣ ಅವನು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಸೊ ನಮ್ಮ ಒಂದು ಸಂಬಂಧದಲ್ಲಿ, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಹುಡುಗ ಬೇಕು, ಅವನು ಇದೇ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ಆ ರೀತಿ ಇದ್ದರೆ ಇವ್ರ ಕಡೆಯಿಂದ ಸ್ವಲ್ಪ ದುಡ್ಡು, ಕಾರು ಕೊಡ್ತಾರೆ. ಸೊ ಯಾವ ರೀತಿಯಲ್ಲಿ, ಒಂದೇ ಪಾಯಿಂಟು, ಟೈಮ್ ಕೊಡುವಂಥ ಹುಡುಗ, ಬ್ಯುಸಿ ಇದ್ದರೂ ಕೂಡ ಪಾರ್ಟ್ನರ್ಗಳಿಗೆ ಟೈಮ್ ಫಿಕ್ಸ್ ಮಾಡುವವನು ಬೇಕು. ನೀವು ಒಂದು ವರ್ಕ್ ಡೌನಲ್ಲಿ ಇರ್ತೀರ. ಸೊ ಗೌರ್ಮೆಂಟ್ ಜಾಬು, ಯಾವ ಜಾಬು ಸೆಕೆಂಡ್ರಿ. ಆ ಒಂದು ವರ್ಕಲ್ಲಿದ್ದಾಗ ಕಾಲ್ ಮಾಡೋದು, ಮೆಸೇಜ್ ಮಾಡೋದಾಗಲ್ಲ. ಸೊ ಅದಕ್ಕೋಸ್ಕರ ನನ್ನ ಫ್ರೀ ಟೈಮ್ನಲ್ಲಿ ನಿನಗೆ ಇಷ್ಟು ಟೈಮ್ ಕೊಡ್ತೇನೆ ಅಂತ 2 ಗಂಟೆಗೆ ನನಗೆ ಸ್ವಲ್ಪ ಫ್ರೀ ಬಿಡ್ತಾರೆ, ಆವಾಗ ನಿಮಗೆ ಟೈಮ್ ಕೊಡ್ತೇನೆ. 4 ಗಂಟೆ ನಂತರ ಫ್ರೀ ಬಿಡ್ತಾರೆ, ಆವಾಗ ನಿಮಗೆ ಟೈಮ್ ಕೊಡ್ತೇನೆ. ಈ ರೀತಿ ಒಂದು ಸೆಟ್ ಮಾಡಿ ನಾನು ಆ ಟೈಮ್ಗೆ ವೇಟ್ ಮಾಡ್ತೀನಿ, ನಿಮ್ಮ ಕಷ್ಟನೂ ಕೂಡ ನಾವು ಅರ್ಥ ಮಾಡ್ಕೊಳ್ತೇನೆ. ಸೊ ಅಂಥ ಹುಡುಗ ಇರಬೇಕಂತೆ ನೀವು, ಅರ್ಥ ಆಯ್ತಾ? ಎರಡನೇದು, ನನ್ನ ಏಜ್ ಗ್ಯಾಪ್ ಆವಾಗಲೇ ಹೇಳಿದಾಗೆ ನೀವು ನನಗಿಂತ 1 ರಿಂದ 3 ವರ್ಷಗಳ ಕಾಲ ದೊಡ್ಡವರಿದ್ದರೂ ಕೂಡ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ಸ್ಪೆಷಲ್ ಡೇಸಲ್ಲಿ ಇರಬೇಕು ಆ್ಯಂಡ್ ರಿಮೆಂಬರ್ ಮಾಡಿಕೊಳ್ಬೇಕು, ನಿಮ್ಮ ಹ್ಯಾಬಿಟ್ಗಳನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಏನಾದರೂ ಸಿಕ್ರೆಟು ಅಥವಾ ಡ್ರಿಂಕಿಂಗ್ ಮಾಡ್ತಾಯಿದ್ರೆ ಇವಾಗ ಎಲ್ಲವನ್ನು ಕೂಡ ಬಿಟ್ಬಿಡಿ, ಏನು ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಡಿಸ್ಟೆಂಟ್ ಇದ್ದರೂ ಕೂಡ ಕನೆಕ್ಷನ್ ಸ್ಟ್ರಾಂಗ್ ಇರ್ತಕ್ಕಂಥ ಒಬ್ಬ ಹುಡುಗ ಇರಬೇಕು. ಸೊ ಡಿಸ್ಟೆಂಟ್ ಅಂದರೆ ನಾವು ದೂರದಲ್ಲಿ ಇದ್ದರೂ ಕೂಡ ನಮ್ಮ ಸಂಬಂಧ ಹೆಂಗಿರಬೇಕು ಅಂತಂದರೆ, ಒಂದು ಅದು ಲೋಕಚಮ್ಮಣ ಅಂತ ಕರಿತೀವಲ್ಲ, ಅದು ಅಂಟ್ಕೊಳ್ತಲ್ವ, ಆ ರೀತಿ ಸಂಬಂಧ ಇರಬೇಕಂತೆ. ಹುಡುಗ ಹೈಟ್ ಸ್ವಲ್ಪ ಜಾಸ್ತಿ ಇರಬೇಕು, 5.2 ಮೇಲ್ಗಡೆ ಇರಬೇಕು. ಆ್ಯಂಡ್ ಸೊ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು ಜಾಸ್ತಿ. ಬಟ್ಟೆಯಲ್ಲಿ ಒಂದು ಒಳ್ಳೆಯ ಬಟ್ಟೆ ಮತ್ತು ನಡವಳಿಕೆ, ವಿಚಾರ, ತಿಳುವಳಿಕೆ ಇದು ಸ್ವಲ್ಪ ಜಾಸ್ತಿ ಇರಬೇಕಂತೆ. ಆಯಿತು, ಇವರು ಹೇಳಿದ ರೀತಿಯಲ್ಲಿ ನಾನು ಇರ್ತೇನೆ, ಅವರನ್ನು ಮದುವೆ ಆಗೋದಕ್ಕೆ ಏನೆಲ್ಲ ಮಾಡಬೇಕು, ಏನೂ ಮಾಡಬೇಡಿ. ನಿಮ್ಮ ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ನಾನು ಒಪ್ಪಿಗೆಯನ್ನು ನೀಡಿದ್ದೇನೆ. ಸೊ ಹಾಗಂತ ಇಲ್ಲಿ ಕೆಳಗಡೆ, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಜಿಮೇಲ್ ID ಕೊಟ್ಟಿರ್ತೇವೆ. ಈ ಒಂದು ಪ್ರೊಫೈಲ್ ಕಳಿಸಿರ್ತಕ್ಕಂಥ ಬ್ರೋಕರ್ ಅವರ ಜಿಮೇಲ್ ID, ಅಲ್ಲಿಗೆ ಪ್ರಸ್ತುತ ಒಂದು ಮೇಲ್ ಮಾಡಿ ನೀವು. ಸೊ ಮೇಲ್ ಮಾಡಿದ ತಕ್ಷಣ ಅವರು ನಿಮಗೆ ಹೇಳ್ತಾರೆ, ಹಾಯ್ ಸರ್, ಕ್ಯಾನ್ ಐ ಹೆಲ್ಪ್ ಅಂತ ಹೇಳ್ತಾರೆ. ಆವಾಗ ನೀವು, ಸರ್ ನನಗೆ ಈ ಒಂದು ಹುಡುಗಿ ಇಷ್ಟ ಆಗಿದ್ದಾರೆ, ಇವರ ಹೆಚ್ಚಿನ ಮಾಹಿತಿ ನಮಗೆ ಕೊಡ್ಬೋದಾ ಅಂತ ಕೇಳಿ. ಆವಾಗ ಪ್ರತಿಯೊಂದು ಮಾಹಿತಿನ ನಿಮಗೆ ಅವರು ಕಳಿಸ್ತಾರೆ. ನಾನು ಆವಾಗಲೇ ನಿಮಗೆ ಒಂದು ವಿಷಯನ ಹೇಳಿದೆ. ಆ ವಿಷಯ ಏನಂದರೆ, ಇವ್ರನ್ನ ಮದುವೆ ಆದರೆ ನಿಮಗೆ ಗಿಫ್ಟ್ಗಳನ್ನು ಕೊಡ್ತಾರೆ ಅಂದರೆ, ಹೌದು, ಖಂಡಿತವಾಗ್ಲೂ. ಇದೇ ಒಂದು ಕಾರನ್ನ ಹ್ಯಾರಿಸ್ ಕಾರು, ಮಹೇಂದ್ರ ತಾರ್ ಅಂತ ಕರಿತೀವಿ ಇದು. ಸೊ ಆ ರೀತಿಯ ಮಾಡೆಲಲ್ಲಿ ಈ ಒಂದು ಕಾರು ಇರ್ತಕ್ಕಂಥದ್ದು, ಇದನ್ನೇ ನಿಮಗೆ ಅವರು ಗಿಫ್ಟಲ್ಲಿ ಕೊಡ್ತಾ ಇದ್ದಾರೆ. ಇದನ್ನು ನೀವು ವರದಕ್ಷಿಣೆ ಅಂತನಾದರೂ ಅಂದ್ಕೊಳ್ಳಿ, ಅಥವಾ ಮದುವೆಗೆ ಗಿಫ್ಟ್ ಅನ್ನೋದಾದರೂ ಅಂದ್ಕೊಳ್ಳಿ. ಸೊ ಯಾವುದಾದ್ರೂ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಮಾಡರ್ನ್ ವರ್ಷನ್ ಇರ್ತಕ್ಕಂತಹ ಒನ್ ಆಫ್ ದ ಬೆಸ್ಟ್ ತಾರ್ ಕಾರ್. ಇದು ಇಂಪ್ರೂವ್ ಇದೆ, ಒಳ್ಳೆಯ ಒಂದು ಕಂಫರ್ಟ್ ಇದೆ, ಆ್ಯಂಡ್ ಇದರಲ್ಲಿ ಫ್ಯೂಚರ್ಸ್ ಕೂಡ ಚೆನ್ನಾಗಿದೆ. ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ, ಹೈ ಅರೌಂಡ್ ಕ್ಲೀನಿಂಗ್ನೆಸ್ ಆ್ಯಂಡ್ ಎಕ್ಸಲೆಂಟ್ ಆಫ್ ರೋಡ್ capability and make it advantagement and ready to deposit paying to rug and new offers better and seat and comfortable models ಅಂತ ಹೇಳಿದ್ದಾರೆ. ಸೊ ಟೋಟಲಿ ಹೇಳಬೇಕು ಅಂದರೆ ಸ್ನೇಹಿತರೆ, ಈ ಒಂದು ಕ್ವಾಲಿಟಿ ಮತ್ತು ಇದರ ಒಂದು ಹಂತಹ ಮತ್ತು ಇದರ ಒಂದು ಡಿಸೈನು ಮತ್ತು ಸ್ಪೀಡ್ ಕ್ವಾಲಿಟಿ ಎಲ್ಲನೂ ಕೂಡ ಈಸಿ ವೇಯಲ್ಲಿ ಹೇಳಿದ್ದಾರೆ. ನಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿಲ್ಲಲ್ಲ, ಯಾಕೆ, ನಮ್ಗೆ ಬೇಕಾಗಿರೋದು ಆ ಒಂದು ಹುಡುಗಿ ನಮಗೆ ಇಷ್ಟ ಆಗುತ್ತಾ ಸಾಕು. ಸೊ ನೀವೇನಾದರೂ ಈ ಒಂದು ಕಾರನ್ನ ಇಷ್ಟಪಡ್ತೀನಿ ಅಂತಂದರೆ
ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಕೆಲವೊಂದಿಷ್ಟು ರೂಲ್ಗಳೇನಿದೆ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ಮೊದಲನೇದಾಗಿ ಆ ರೂಲ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ಅವರು ನಿಮಗೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಸ್ನೇಹಿತರೆ. ಆ ಇಷ್ಟಪಟ್ಟ ನಂತರ ಇದು ನಿಮಗೆ ಗಿಫ್ಟಾಗಿ ಕೊಡ್ತಾರೆ. ಇದು ವಿಷಯ, ಅರ್ಥ ಆಯಿತಾ? ಒಳ್ಳೆಯದಾಗಲಿ, ಅವರು ನಿಮ್ಮವರೇ ಆಗ್ತಾರೆ. ಇದು ಬಂದುಬಿಟ್ಟು ಪೆಟ್ರೋಲ್ ಕಾರು, ಡೀಸೆಲ್ ಕಾರಲ್ಲ, ಪೆಟ್ರೋಲ್ ಕಾರು. ಸೊ CNG ಕೂಡ ಇದರಲ್ಲಿ ಹಾಕ್ತಾರೆ ಅಂತ ಅನಿಸುತ್ತೆ, ಬಟ್ ಐ ಡೋಂಟ್ ನೋ. ಬಟ್ ಟಾಪ್ ಸ್ಪೀಡ್ ಬಂದುಬಿಟ್ಟು 130 ಕಿಲೋಮೀಟರ್ ಅಷ್ಟೇ ಟಾಪ್ ಸ್ಪೀಡ್ ಇದೆ. ಹೈ ಸ್ಪೀಡಲ್ಲಿ 130 ಕಿಲೋಮೀಟರ್ವರೆಗೂ ಮಾತ್ರ ನೀವು ಓಡಿಸ್ಕೊಂಡು ಹೋಗ್ಬೋದು. ಹೆಚ್ಚಿಗೆ ಒಂದು ಸ್ಪೀಡಲ್ಲಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇದರ ಒಂದು ಕ್ವಾಲಿಟಿ ಮತ್ತು ಡಿಸೈನ್ ಮತ್ತು ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫ್ಯೂಚರ್ಸ್ ಎಲ್ಲನೂ ಕೂಡ ಚೆನ್ನಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಕಂಟ್ರೋಲ್ ಆಗುತ್ತೆ, ಯಾರು ಬೇಕಾದರೂ ಇದನ್ನು ಕಾರನ್ನು ಓಡಿಸಿದ್ರು ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಕಾರಿನ ಮಾಹಿತಿ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೋಬೇಡಿ, ಅವರ ಮಾಹಿತಿಯ ಕಡೆ ಗಮನ ಕೊಡಿ. ಬ್ರೋಕರ್ ಅವರ ಜೊತೆ ಮಾತಾಡಿ. ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಿರಲಿ, ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ನಾನು ಕೂಡ ದೇವರ ಹತ್ರ ಬೇಡ್ಕೊಳ್ತೇನೆ. ನಮಸ್ತೆ.